ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಒಂದು ಹೊಸ ವಿದ್ಯಾರ್ಥಿ ವೇತನಕ್ಕೆ ಮಹಾಗುರು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನಿಸಿದ್ದಾರೆ. ಆ ಬಗ್ಗೆ ಇವತ್ತು ಆರ್ಟಿಕಲ್ ಕೂಡ ಬಂದಿದೆ ನ್ಯೂಸ್ ಪೇಪರ್ನಲ್ಲಿ. ನೋಡಿ ಫ್ರೆಂಡ್ಸ್, ಬೆಂಗಳೂರು ಆಧಾರಿತ ಮಹಾಗುರು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಧಾರವಾಡ, ಗದಗ, ಹಾವೇರಿ ಜಿಲ್ಲೆ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2022-23ನೇ ಸಾಲಿನಲ್ಲಿ ಸೆಕೆಂಡ್ PUCಯಲ್ಲಿ ಉತ್ತೀರ್ಣರಾಗಿ ಪದವಿ ಡಿಪ್ಲೊಮಾ ಸೇರ ಬಯಸುವ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡ 85%ಗಿಂತ ಜಾಸ್ತಿ ಅಂಕ ಪಡ್ಕೊಂಡಿರಬೇಕಾಗುತ್ತೆ. ಪ್ರಸ್ತುತ ಪದವಿ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಸೆಕೆಂಡ್ PUCಯಲ್ಲಿ ಕನಿಷ್ಠ 85 ಅಂಕ ಪಡ್ಕೊಂಡಿರೋ ನಂತರ ಅವ್ರಿಗೇನಪ್ಪ ಅಂದರೆ ಪದವಿಯಲ್ಲಿ ಕನಿಷ್ಠ 60 ಅಂಕ ಪಡೆದಿರಬೇಕು ಹಾಗೂ ಹಿಂದಿನ ವರ್ಷ ಸೆಮಿಸ್ಟರ್ನಲ್ಲಿ ಅನುತ್ತೀರ್ಣ ಆಗಿರಬಾರ್ದು. ಸೊ ಎಲ್ಲ ಕಂಡೀಷನ್ಸ್ ಮಾಡ್ಕೊಂಡಿತ್ತು ಅಂದರೆ ಖಂಡಿತ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. mahaguru.trust.com ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಲಿಕ್ಕೆ 30/6/2023 ಒಳಗಾಗಿ ಸಲ್ಲಿಸ್ಬೋದಾಗಿದೆ. ಅಂದರೆ ನಿಮಗೆ ಜೂನ್ 30, 2023 ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. MBBS ಸೇರ ಬಯಸುವ ವಿದ್ಯಾರ್ಥಿಗೆ ಅವಶ್ಯವಿದ್ದಲ್ಲಿ ನೀಟ್ ಫಲಿತಾಂಶ ಬರುವವರೆಗೂ ಕೂಡ ಹೆಚ್ಚಿನ ಕಾಲಾವಕಾಶ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9740039153 ಇದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಆನ್ಲೈನ್ ಮುಖಾಂತರ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಅದಕ್ಕೆ ಏನೇನು ಕಂಡೀಷನ್ಸ್ ಇದಾವೆ ಏನಂತ. ಹಾಗೆ ಈ ಸ್ಕಾಲರ್ಶಿಪ್ನ ನಾನು ಕೂಡ ಪಡ್ಕೊಂಡಿದ್ದೆ. ಹಾಗಾಗಿ ಬೆಂಗಳೂರು, ಗದಗ ಹಾಗೂ ಧಾರವಾಡ, ಹಾವೇರಿ, ಗದಗ ಈ 3 ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಖಂಡಿತ ಕೂಡ ನೀವು ಜೆನ್ಯೂನ್ ಆಗಿ ಟ್ರಸ್ಟ್ ಮಾಡ್ಬೋದು. 100% ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಯಾವ ಥರ ಅರ್ಜಿ ಸಲ್ಲಿಸು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ಬಂದು ನೀವು ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮಹಾಗುರು ಟ್ರಸ್ಟ್ ಅಂತ. ಮಹಾಗುರು ಟ್ರಸ್ಟ್ ಎಜುಕೇಷನಲ್ ಟ್ರಸ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ನೀವು ಮಹಾಗುರು ಟ್ರಸ್ಟ್ ಅಂತ ಇದೆಯಲ್ಲ .com ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ಟೈಪ್ ಮಾಡಿಕೊಂಡ್ರೆ ಸಾಕು. ಸೊ ಈ ಥರ ಬರುತ್ತೆ ಮಹಾಗುರು ಎಜುಕೇಷನ್ ಟ್ರಸ್ಟ್ ಅಂತ. ಇಲ್ಲಿ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್, ನ್ಯೂ ಅಪ್ಲಿಕೇಶನ್ ಫಾರ್ ಅಕಾಡೆಮಿಕ್ ಇಯರ್ 2023-24, ಲಾಸ್ಟ್ ಡೇಟ್ 30th June 2023, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಬರುತ್ತೆ. ಸೊ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಒಂದು ಗೂಗಲ್ ಫಾರ್ಮ್ ಕೂಡ ಓಪನ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಓಪನ್ ಆಗ್ತಾ ಇದೆ ಗೂಗಲ್ ಫಾರ್ಮು. ಸೊ ಅಲ್ಲಿ ಬಂದು ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದು. ಸೊ ಹಾಗೆ ನಿಮಗೆ ಆ ಅರ್ಜಿನ ಏನೇನು ಫಾರ್ಮ್ ಡೀಟೇಲ್ಸ್ ಇದಾವೆ ಅಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಹಾಗುರು ಎಜುಕೇಷನ್ ಟ್ರಸ್ಟ್ ವತಿಯಿಂದ 2023-24ನೇ ಸಾಲಿಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು PUC ಶೇಕಡ 85ಗಿಂತ ಜಾಸ್ತಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಅಪ್ಲಿಕೇಶನ್ ಕೂಡ ಹಾಕೋಬೋದು. ನಿಮ್ದು ಇಲ್ಲಿ ಇಮೇಲ್ ID ಕೂಡ ಎಂಟ್ರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ಕೊಡ್ತಾ ಇದೆ ನೋಡಿ, ರವಿಕುಮಾರ್ ಅಂತ ಟೈಪ್ ಮಾಡ್ಕೊಳ್ಳಿ. ನಾನು ಒಂದು ಇಮೇಲ್ ID ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ. ಓನ್ಲಿ ಫೈನಾನ್ಷಿಯಲಿ ವೀಕ್ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಅಂತಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಯಾರು ಫೈನಾನ್ಷಿಯಲ್ ವೀಕ್, ಆರ್ಥಿಕವಾಗಿ ದುರ್ಬಲ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅರ್ಜಿನ ಸಲ್ಲಿಸ್ಬೋದು. ಧಾರವಾಡ, ಗದಗ, ಹಾವೇರಿ ಡಿಸ್ಟ್ರಿಕ್ನಾಗ ಅಪ್ಲಿಕೇಶನ್ ಬಿಲಾಂಗ್ಸ್ ಇರಬೇಕು. ಮತ್ತು ಸೆಕೆಂಡ್ PUCಯಲ್ಲಿ 85ಗಿಂತ ಜಾಸ್ತಿ ಮಾಡಿ ಮತ್ತು ಡಿಗ್ರಿಲಿ 60% ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಎನಿ ಪ್ರೊಫೆಷನಲ್ ಡಿಪ್ಲೊಮಾ ಕೋರ್ಸ್ನ ವಿದ್ಯಾರ್ಥಿಗಳು ಮಾಡ್ಬೋದು. ಮತ್ತು ನೀಟ್ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ವೇಟ್ ಮಾಡ್ಕೊಂಡು ಅವರು ಕೂಡ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಅಪ್ಲಿಕೇಶನ್ ಪ್ರೊಸೀಜರ್, ನಿಮ್ಮ ಗೂಗಲ್ ಫಾರ್ಮ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನಂತರ ನಿಮ್ಗೆ ಏನಪ್ಪ ಅಂದರೆ ಡಾಕ್ಯುಮೆಂಟ್ ಸ್ಕ್ಯಾನ್ಡ್ ಇಮೇಜನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. PDF ಫೈಲ್ನಲ್ಲಿ ರೀಸೆಂಟ್ ಕಲರ್ ಫೋಟೋಗ್ರಾಫ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಫೋಟೋ ID ಕಾರ್ಡ್, ಮಾರ್ಕ್ ಶೀಟ್, ಫಸ್ಟ್ PUC ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, CET ಅಥವಾ JEE ನೀಟ್ ಬರೆದಿದ್ರೆ ಅದನ್ನು, ಇನ್ಕಮ್ ಸರ್ಟಿಫಿಕೇಟು, ರೆಕಮೆಂಡೇಷನ್ ಲೆಟರ್ ಫ್ರಮ್ ಪ್ರಿನ್ಸಿಪಾಲ್ ಕಡೆಯಿಂದ ಕೂಡ ನೀವು ಹಾಕಿಸ್ಬೇಕಾಗುತ್ತೆ. ಹೆಚ್ಚಿನ ಮಾಹಿತಿ 9740039153 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಫುಲ್ ನೇಮು, ಜೆಂಡರು, ಅವ್ರ ಕಾಂಟ್ಯಾಕ್ಟ್ ಫೋನ್ ನಂಬರು, ಅದಾದಮೇಲೆ ವಾಟ್ಸಪ್ ನಂಬರು, ನೇಮ್ ಆ್ಯಸ್ ಪರ್ ದಿ ಬ್ಯಾಂಕ್ ಅಕೌಂಟು, ಆಧಾರ್ ನಂಬರು, ನೇಟಿವ್ ಅಡ್ರೆಸ್ಸು, ವಿಲೇಜು, ಡಿಸ್ಟಿಕ್ ಧಾರವಾಡ, ಗದಗ, ಹಾವೇರಿ ಅಥವಾ ಅದರ್ ಡಿಸ್ಟಿಕ್ ಇದೆ ಅದರ್ ಡಿಸ್ಟಿಕ್ಕು. ನೆಕ್ಸ್ಟ್ ಅಂತ ಕೊಡಿ. ಹಾಗೆ ಯಾವ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ನ ಕೊಡಿ, ಪ್ರೈಮರಿ ಅಂತ ಕೊಡಿ. ಸೊ ಯಾವುದೋ ಜಸ್ಟ್ ನಾನು ಕೊಡ್ತಾಯಿದ್ದೀನಿ. ಓಕೆ, ಅದಾದಮೇಲೆ ಆಲ್ಟರ್ನೇಟ್ ಇದ್ದರೆ ಆಲ್ಟರ್ನೇಟ್ ಕೊಡಿ. ಓಕೆ, ಅದಾದಮೇಲೆ ವಾಟ್ಸಪ್ ನಂಬರ್ ಫಾರ್ ಕಮ್ಯುನಿಕೇಷನ್ ಅಂತ ಕೊಡಿ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ನಂಬರು, ಆಧಾರ್ ನಂಬರ್ನ ಕೊಡಿ. 60
ನೇಟಿವ್ ಅಡ್ರೆಸ್ನ ಕೊಡಿ. ಓಕೆ, ವಿಲೇಜಲ್ಲಿ ಬರುತ್ತೆ ಅದನ್ನು ಕೂಡ ಕೊಡಿ. ಅದಾದಮೇಲೆ ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ತೋರಿಸೋದನ್ನು ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ನ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಎಷ್ಟಾಗಿತ್ತು, PUCಯಲ್ಲಿ ಎಷ್ಟಾಗಿತ್ತು, ಫಸ್ಟ್ PUC, ಸೆಕೆಂಡ್ PUC ಮಾರ್ಕ್ಸು, ಆಮೇಲೆ ಇವನ್ನೆಲ್ಲನೂ ಕೂಡ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ CET JEE ನೀಟ್ ರ್ಯಾಂಕಿಂಗು, ಎಕ್ಸ್ಪೆಕ್ಟೆಡ್ ಎಂಡ್ ಡೇಟ್, ಹೈಯರ್ ಕೋರ್ಸು. ಅದಾದಮೇಲೆ ಟೋಟಲ್ 7 ಸ್ಟೆಪ್ಸ್ಗಳು ಬರ್ತಾವೆ. 7 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿದರೆ ಅಂದರೆ ನಿಮ್ಗೆ ಆಟೋಮೆಟಿಕ್ಲಿ ನಿಮಗೆ ಒಂದು ಕಾಂಟ್ಯಾಕ್ಟ್ ಅವ್ರ ಕಡೆಯಿಂದ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ನಿಮಗೆ ಅಪ್ಲಿಕೇಶನ್ ಕೂಡ ನಿಮಗೆ ಪ್ರೋಸೆಸ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರು ಸೆಕೆಂಡ್ PUCಯಲ್ಲಿ 85% ಜಾಸ್ತಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ಪ್ರಸ್ತುತ ವ್ಯಾಸಂಗ ಮಾಡ್ತಾರಂಥ ವಿದ್ಯಾರ್ಥಿಗಳು, ಇದಕ್ಕೆ ಹಿಂದಿನ ಸೆಮಿಸ್ಟ್ರಲ್ಲಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಜಿನ ಕೂಡ ಸಲ್ಲಿಸ್ಬೋದು. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರ್ಯಾರು ವಿದ್ಯಾರ್ಥಿ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ಕೂಡಲೇ ಅರ್ಜಿನ ಸಲ್ಲಿಸಿ. ಹಾಗೆ ಎಲ್ಲರೂ ಕೂಡ ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.